ರಾತ್ರೋರಾತ್ರಿ ವಿಷ್ಣು ಸರ್ ಸಮಾಧಿನ ತೆರವುಗೊಳಿಸ್ತಾರೆ. ಎಂತ ಅವರು ಸಿನಿಮಾದಲ್ಲೂ ಹಾಗೆ ಆಗ್ತಾ ಇತ್ತು ಅವ್ರಿಗೆ. ಈಗ ನೋಡಿದ್ರೆ ನಿಜ ಜೀವನದಲ್ಲೂ ಅದೇ ರೀತಿಯಾದಂತಹ ಒಂದು ಸಿಚುಯೇಷನ್. ಸೊ ಏನ್ ಹೇಳ್ತೀರಾ ನೀವು ಇದಕ್ಕೆ? ಸಿಕ್ಕಾಪಟ್ಟೆ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಓವರ್ ಆಲ್ ಆಗಿ ಚಿತ್ರರಂಗ ಸ್ಟ್ರಾಂಗ್ ಆಗಿ ನಿಂತಿದೆ. ಸುದೀಪ್ ಸರ್ ನಾನೇ ಏನೋ ಮಾಡ್ತೀನಿ, ಇದಕ್ಕೆ ಇಷ್ಟು ದಿನ ಸುಮ್ಮನಿದ್ದಾಯ್ತು ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಇಲ್ಲ, ತುಂಬಾ ಬೇಜಾರಾಗುವಂತ ವಿಷಯ. ಆ ಫೋಟೋನೇ ನಂಗೆ ನೋಡಕ್ ಇಷ್ಟ ಇಲ್ಲ. ಐ ಮೀನ್ ಈಗ ಇರೋ ಪರಿಸ್ಥಿತಿ, ಈಗ ಇರೋ ಸಿಚುವೇಶನ್, ಆ ಸಮಾಧಿ ನಂಗೆ ನೋಡಕ್ ಇಷ್ಟ ಇಲ್ಲ. ವಿಷ್ಣು ಸರ್ ಬಗ್ಗೆ ಅದು ಎಷ್ಟು ಹೇಳಿದ್ರು ಕಡಿಮೆ. ವಾಟ್ ಎವರ್ ಏನೇ ಆಗಿರ್ಬೋದು ಅವ್ರಿಗೆ, ಬಟ್ ನಮಗ್ ಗೊತ್ತು ಅವ್ರು ಎಂತ ಪರ್ಫಾರ್ಮರ್, ಎಂತ ಹ್ಯಾಂಡ್ಸಮ್ ಮ್ಯಾನ್, ಅಂಡ್ ವಾಟ್ ಹಿ ಡಿಸರ್ವ್ಡ್ ಅಂತಾನು ಗೊತ್ತು, ವಾಟ್ ಹಿ ಡಿಸರ್ವ್ಸ್ ಅಂತಾನು ಗೊತ್ತು. ನಾವು ಯಾವಾಗ್ಲೂ ಅವ್ರ ಜೊತೆಗಿದ್ದೀವಿ. ಅದು ಏನ್ ನನ್ನ ಕಡೆಯಿಂದ ಏನಾಗುತ್ತೆ, ಐ ವಿಲ್ ಡೆಫಿನೆಟ್ಲಿ ಐ ಆಮ್ ವಿತ್ ಸುದೀಪ್ ಸರ್. ಆ್ಯಂಡ್ ಸುದೀಪ್ ಸರ್ ಹೇಳಿದ್ದಾರೆ ಅಂದ್ರೆ ಅವ್ರು ಖಂಡಿತ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ನಾಟ್, ಅದು ಒಂಥರ ಹ್ಯುಮ್ಯಾನಿಟಿನೇ ಅಲ್ಲ ಅವ್ರು ಮಾಡಿರೋದು, ಇದಾಗಿರೋದು. ಇಟ್ ಈಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಐ ಥಿಂಕ್ ಅದಕ್ಕೊಂದು ಪ್ರಾಪರ್ ಜಸ್ಟಿಸ್ ಸಿಗುತ್ತೆ, ಆ್ಯಂಡ್ ಸಿಗೋ ಥರ ಸುದೀಪ್ ಸರ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ವಿ ಆರ್ ವಿತ್ ಹಿಮ್. ನೀವು ಕೂಡ ಕೈ ಜೋಡಿಸ್ತೀರಾ? ಡೆಫಿನೆಟ್ಲಿ.